500, 1000, 1500 ಜಸ್ಟ್ 1500 ಪರ್ ಸ್ಕ್ವೇರ್ ಫೀಟ್ಗೆ ಸರ್ವ ಸಂತೃಪ್ತಿ ವೆಂಚರ್ಸ್ ಅಲ್ಲಿ ಡಿಸಿ ಕನ್ವರ್ಷನ್ ಸೈಟ್ಗಳು. ಅಷ್ಟೇ ಅಲ್ಲ, ಕನ್ನಡ ಕುವರ ವೀಕ್ಷಕರ ಬನ್ನಿ ನಮ್ಮ ಲೇಔಟ್ಗೆ ಸೈಟ್ ತಗೊಳ್ಳಿ, ಅರ್ಧ ಕೆಜಿ ಬೆಳ್ಳಿ ಫ್ರೀ. ಬೆಂಗಳೂರು ಮೈಸೂರು ಹೈವೇಯಿಂದ ಜಸ್ಟ್ 6 ಕಿಲೋಮೀಟರ್, ಚಲಘಟ್ಟ ಮೆಟ್ರೋ ಸ್ಟೇಷನ್ ಜಸ್ಟ್ 8 ಕಿಲೋಮೀಟರ್. ಸರ್ ಕೆಂಪೇಗೌಡ BDA ಲೇಔಟ್ ಗೊತ್ತಿದೆ ಸರ್ ನಿಮಗೆ, ಅಲ್ಲಿಂದ ಜಸ್ಟ್ 2 ಕಿಲೋಮೀಟರ್ ಸರ್. ಸರ್ ಇದು ಒಳ್ಳೆ ಪ್ರೈಮ್ ಲೊಕೇಶನ್ ಸರ್. ಕ್ಲಿಯರ್ ಪೇಪರು, ಡೈರೆಕ್ಟ್ ಓನರು, ಯಾವುದೇ ಮಧ್ಯವರ್ತಿ ಇಲ್ಲ. ರುಪೀಸ್ ರೆಸಾರ್ಟ್ ವಂಡರ್ಲಾ ಎಲ್ಲ ಹತ್ರದಲ್ಲೇ ಇದೆ. ಫ್ಯಾಮಿಲಿಗೆ ಮಾಡಿಸಿದ ಜಾಗ ಇದು. ಜಸ್ಟ್ 2 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ನಿಮಗೆ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಎಲ್ಲ ಸಿಗುತ್ತೆ, ಟೆನ್ಷನ್ನೇ ಬೇಡ. ಸರ್ ಟೋಟಲ್ 83 ಸೈಟ್ಸ್ ಇರೋದು, ಇನ್ನು ಉಳಿದಿರೋದೇ 20 ಸೈಟ್ಸ್. ಯಾರು ಫಸ್ಟ್ ಬರ್ತಾರೋ ಅವ್ರಿಗೆ ಅವಕಾಶ. ಈಸ್ಟು, ವೆಸ್ಟು, ನಾರ್ತು, ಸೌತು ಯಾವ ಡೈಮೆನ್ಷನ್ ಬೇಕು ಹೇಳಿ, ಎಲ್ಲ ಡೈಮೆನ್ಷನ್ ಅವೈಲೇಬಲ್ ಇದೆ. 30-40, 20-30, 20-40 ಆರ್ಟ್ ಡೈಮೆನ್ಷನ್ ಎಲ್ಲ ಡೈಮೆನ್ಷನ್ ಸಿಗುತ್ತೆ. ವಿಶ್ವವಿಖ್ಯಾತ ದೊಡ್ಡಮರದಿಂದ ಜಸ್ಟ್ 3 ಕಿಲೋಮೀಟರ್ ನಮ್ಮ ಲೇಔಟು. ಸರ್ ಬ್ಯಾಂಕ್ ಲೋನ್ ಆಯ್ತಿಲ್ಲ, ತಲೆ ಕೆಡಿಸ್ಕೊಂಬೇಡ್ರಿ, ಬನ್ನಿ ನಮ್ಮ ಲೇಔಟ್ಗೆ 0% EMI ನಾನು ನಿಮ್ಗೆ ಸೈಟ್ ಕೊಡ್ತೀನಿ. ಕಂಪ್ಲೀಟ್ ಗೇಟೆಡ್ ಕಮ್ಯುನಿಟಿ, ವಾಟರ್, ಪವರ್, ಸೀವೇಜು, ಡ್ರೈನೇಜ್ ಎಲ್ಲ ವ್ಯವಸ್ಥೆ ಇರುವಂತಹ ಲೇಔಟ್ ಇದು. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ಹೈಲೈಟಲ್ಲಿ ನೋಡಿದ್ರಿ, ಕೇವಲ 1500 ರೂಪಾಯಿ ಪರ್ ಸ್ಕ್ವೇರ್ ಫೀಟು, ಅದು ಕೂಡ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಗೆ ಹತ್ತಿರವಾಗಿರುವಂಥ ಲೇಔಟು. ತುಂಬ ಜನ ಕೇಳ್ತೀರಾ DC ಕನ್ವರ್ಷನ್ ಆಗಿದೆಯಾ? ಆಗಿದೆ, ಹೌದು ವೀಕ್ಷಕರೇ. ಸೊ ಅಂಥ ಒಂದು ಒಳ್ಳೆ ಲೇಔಟನ್ನು ಕೇವಲ 1500 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಸ್ಟಾರ್ಟಿಂಗ್ಗೆ ಹೇಳ್ತಾ ಇದ್ದೀನಿ, ನಿಮಗೆ ಮ್ಯಾಟ್ರ್ ಹೇಳ್ತಾ ಇದ್ದೀನಿ. ಒಳ್ಳೆ ಲೇಔಟು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಭಿಷೇಕ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ನಾನು ಚೆನ್ನಾಗಿದ್ದೀನಿ ಸರ್. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯಿಂದ ಎಷ್ಟು ದೂರ ಆಗುತ್ತೆ ಸರ್ ಇಲ್ಲಿಗೆ? ಸರ್ ಇಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ 6 ಕಿಲೋಮೀಟರ್ಸ್ ಆಗುತ್ತೆ ಸರ್. 6 ಕಿಲೋಮೀಟರ್. ಹೌದು, ಅಷ್ಟು ಹತ್ತಿರ ಇದೆ, ಆದರೂ ಇಷ್ಟು ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀರಾ? ಸರ್ ಬಡವರಿಗೆ ಒಳ್ಳೇದಾಗಲಿ, ಆಟೋ ಓಡಿಸೋರಿಗೆ, ಈ ಗಾರ್ಮೆಂಟ್ಸ್ ಕೆಲಸ ಮಾಡೋರಿಗೆ ಅಂಥವ್ರಿಗೆಲ್ಲ ನಿಯರ್ ಬೈ ಸಿಗಲಿ ಅಂತ ಸರ್. ಇದು ನಮ್ಮದು ಏನು ಅಂದರೆ ನಾವು ಜಮೀನು ತಗೊಂಡೇ ಮಾಡಿರೋದು ಇದನ್ನು. ಅಂದರೆ ನೀವು ನೇರ ಮಾಲೀಕರು? ಹೌದು, ನೇರ ಮಾಲೀಕ, ಮಧ್ಯವರ್ತಿಗಳು ಯಾರೂ ಇಲ್ಲ? ಯಾರು ಇಲ್ಲ ಸರ್. ಅದಕ್ಕೆ ಈ ರೇಟ್ ಕೊಡ್ತಾ ಇದ್ದೀರಾ? ಹೌದು ಅಲ್ವಾ? ಅಷ್ಟೇ ಅಲ್ಲ ವೀಕ್ಷಕರೇ, ಸರ್ ಹೇಳ್ದಂಗೆ ಮಿಡಲ್ ಕ್ಲಾಸ್ ಅವರಿಗೆ 0% ಇಂಟ್ರೆಸ್ಟ್ EMI ಇದೆ. ಅದ್ರ ಬಗ್ಗೆ ಲಾಸ್ಟಲ್ಲಿ ಮಾತಾಡೋಣ ಸರ್. ಸರ್ ಮೊದಲೇದಾಗಿ ಹೇಳುವಂಥದ್ದು, ನಿಮ್ಮ ಸರ್ವ ಸಂಸ್ಕೃತಿ ವೆಂಚರ್ಸ್ ನಿಮ್ಮ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡಿ. ನಿಮ್ಮ ಆಫೀಸ್ ಎಲ್ಲಿದೆ ಸರ್? ನಮ್ಮದು ಸರ್ವ ಸಂಸ್ಕೃತಿ ವೆಂಚರ್ಸ್ ಬಂದ್ಬಿಟ್ಟು ಕೆಂಗೇರಿ ಉಪನಗರ ಹೊಯ್ಸಳ ಸರ್ಕಲಲ್ಲಿದೆ ನಮ್ಮದು ಆಫೀಸ್. ನಮ್ಮದು ಬಂದು ಟೋಟಲ್ 10 ವರ್ಷದಿಂದ ರನ್ನಿಂಗ್ ಆಗ್ತಾ ಇದೆ. ಎಷ್ಟು ಪ್ರಾಜೆಕ್ಟ್ ಮಾಡಿದ್ರೆ ಸರ್? ಇದು 9ನೇ ಪ್ರಾಜೆಕ್ಟ್ ಸರ್ ನಮ್ಮದು. ಓಕೆ ಓಕೆ ಓಕೆ, ಇದು 9ನೇದು. ಹೌದು. ಸೊ ಅಪ್ಕಮಿಂಗು ಇನ್ನೂ ಮಾಡೋದಿದೆ? ಅಪ್ಕಮಿಂಗ್ ಇನ್ನೂ ಇದೆ ಸರ್ ನಮ್ಮದು. ಇವಾಗ ನಾವು ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಲ್ಲೇ ನಿಯರ್ ಬೈ ಅಲ್ಲೇ ಮಾಡ್ತಾ ಇದೀವಿ ಒಂದು ಲೇಔಟ್. ಇನ್ನೊಂದು ಗೌರಿಬಿದನೂರಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿದೀವಿ. ಗೌರಿಬಿದನೂರು ಕಡೆ? ಹೌದು, ಆ ಕಡೆನೂ ಮಾಡೋಣ ಅಂತ ಇದ್ದೀರಾ? ಹೌದು ಹೌದು. ಓಕೆ ಓಕೆ ಸರ್. ಇವಾಗ ಇಲ್ಲಿನ ವಿಚಾರಕ್ಕೆ ಬಂದ್ಬಿಡೋಣ. ಎಕ್ಸಾಕ್ಟ್ ಆಗಿ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್ ನಾವಿವಾಗ? ಸರ್ ಇದು ಬಂದು ನಿಮಗೆ ಮೈಸೂರು ಹೈವೇಯಿಂದ 6 ಕಿಲೋಮೀಟರ್ ಆಗುತ್ತೆ. ಕೋಲೂರು ಎಂಬ ಗ್ರಾಮ. ಕೋಲೂರು ಅನ್ನೋ ಗ್ರಾಮ. ಕೋಲಾರ ಅಲ್ಲ? ಕೋಲಾರ ಅಲ್ಲ, ಕೋಲೂರು ಗ್ರಾಮ. ರಾಮೋಳಿ ಎಲ್ರಿಗೂ ಗೊತ್ತು. ರಾಮೋಳಿ ನಿಯರ್. ಸರ್ ರಾಮೋಳಿ ಅಂತ ಬಂದಾಗ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಕರೆಕ್ಟ್? ಅದು ರಾಮೋಳಿಗಿಂತ ಈ ಲೇಔಟ್ಗೆ ಇಂಡಸ್ಟ್ರಿಯಲ್ ಏರಿಯಾ ಹತ್ರ, ನಿಮ್ಗೆ 2 ಕಿಲೋಮೀಟರ್ಗೆ ಹತ್ರ. ಅಷ್ಟತ್ರ ಆಗ್ಬಿಡುತ್ತಾ? ಹೌದು ಹೌದು. ಸೊ ರಾಮೋಳಿಯಿಂದ ಎಷ್ಟು ದೂರ ಆಗುತ್ತೆ ಸರ್? ಸರ್ ರಾಮೋಳಿಯಿಂದ ಇದಕ್ಕೆ 1.5 ಕಿಲೋಮೀಟರ್ ಆಗುತ್ತೆ ಸರ್ ಲೇಔಟ್. ಜಸ್ಟ್ 1.5 ಕಿಲೋಮೀಟರ್? 1.5 ಕಿಲೋಮೀಟರ್. ಓಕೆ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಹೇಳೋಣ ಸರ್. ಇವಾಗ ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇಯಿಂದ 6 ಕಿಲೋಮೀಟರು. ಈ ಕಡೆ ನಮ್ಮ ಮಾಗಡಿ ರೋಡ್ ಕಡೆಯಿಂದ ಎಷ್ಟು ದೂರ ಆಗುತ್ತೆ ಸರ್? ಮಾಗಡಿ ರೋಡ್ಗೆ ಇಲ್ಲಿಂದ ಕರೆಕ್ಟಾಗಿ ನಿಮಗೆ ತಾವರೆಕೆರೆ ಸರ್ಕಲ್ ಕರೆಕ್ಟಾಗಿ ಇಲ್ಲಿಂದ 8 ಕಿಲೋಮೀಟರ್ ಆಗುತ್ತೆ ಸರ್. ಓ, ಆ ಕಡೆನೂ ಹೋಗ್ಬೋದು ನಾವು? ಹೌದು ಅಲ್ವಾ? ಮತ್ತೆ ಎಲ್ಲೆಲ್ಲಿ ಹೋಗ್ಬೋದು ನಾವು? ಹಿಂಗೆಲ್ಲ ಹೋಗ್ಬಿಟ್ರೆ ಎಲ್ಲಿ ಹೋಗ್ತೀವಿ? ಬಿಡದಿ, ರಾಮನಗರ, ಮೈಸೂರು ಹಿಂಗ್ ಹೋಗ್ತಾರೆ. ಈ ಕಡೆ ಹೋದ್ರೆ ನಿಮ್ಗೆ ಮಾಮೂಲಿ ಗೊತ್ತಲ್ಲ, ತಾವರೆಕೆರೆ, ಮಾಗಡಿ, ಇದು ಕನೆಕ್ಟ್ ಆಗುತ್ತೆ. ನೆಲಮಂಗಲ. ಕನೆಕ್ಟಿವಿಟಿ ಚೆನ್ನಾಗಿದೆ ಸರ್. ಸೆಂಟ್ರಲ್ ಇದೆ ಸರ್, ಎಲ್ಲರಿಗೂ ಸೆಂಟ್ರಲ್ ಇರೋ ಜಾಗ ಇದು. ಸರ್ ಯಾರಾದ್ರೂ ಈಗ ರೈಲ್ವೆ ಸ್ಟೇಷನ್ ಬೇಕು, ಬಸ್ ಸ್ಟಾಪ್ ಬೇಕು ಅಂದ್ರೆ ಎಲ್ಲಿ ಬರುತ್ತೆ ಅದು? ನಮಗೆ ಇಲ್ಲಿಂದ 200 ಮೀಟರ್ಸ್ ಬಸ್ ಸ್ಟ್ಯಾಂಡ್ ಇರೋದು. ಕೋಲೂರು ಒಂದು ಬಸ್ ಸ್ಟಾಪ್, ಇಲ್ಲಿಂದ 200 ಮೀಟರ್ಸ್ ಅಷ್ಟೇ ಮೇಲ್ಗಡೆ. ರೈಲ್ವೆ ಸ್ಟೇಷನ್ ಬೇಕು, ಕೆಂಗೇರಿ ರೈಲ್ವೆ ಸ್ಟೇಷನ್. ಮತ್ತೆ ಮೆಟ್ರೋ ಸ್ಟೇಷನ್ ಚಲಘಟ್ಟ ಮೆಟ್ರೋ ಸ್ಟೇಷನ್. ಚಲಘಟ್ಟ? ಹೌದು. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 8 ಕಿಲೋಮೀಟರ್ ಸರ್ ಚಲಘಟ್ಟ ಮೆಟ್ರೋ ಸ್ಟೇಷನ್. 8 ಕಿಲೋಮೀಟರ್ಗೆ ಚಲಘಟ್ಟ ಮೆಟ್ರೋ ಸ್ಟೇಷನ್. ನೀವು ಒಂದ್ಸತಿ ಚಲಘಟ್ಟ ಮೆಟ್ರೋ ಸ್ಟೇಷನ್ಗೆ ಹೋಗಿ ರೀಚ್ ಆಗ್ಬಿಟ್ರೆ ಅಲ್ಲಿಂದ ಇಡೀ ಬೆಂಗಳೂರು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು. ಅಂದ್ರೆ ಅಲ್ಲಿಗೆ ಇವಾಗ ಸ್ಟಾಪ್ ಆಗಿದೆ ಮೆಟ್ರೋ. ನೆಕ್ಸ್ಟ್ ಬಿಡದಿವರೆಗೂ ಇದೆಯಲ್ಲ, ನೆಕ್ಸ್ಟ್ ಅಲ್ಲಿ ಚಲಘಟ್ಟ ಮೆಟ್ರೋ ಇಂದ ನಮಗೆ ನಿಯರ್ ಬೈ ನಮ್ಮ ರಾಮೋಳಿ ಗೇಟ್, ಅಂದ್ರೆ ರಾಮೋಳಿ ಗೇಟ್ ಇವಾಗ ಎಂಟ್ರಿ ಆಗ್ತೀವಲ್ಲ ಮೈಸೂರು ರೋಡ್, ಅಲ್ಲೇ ಒಂದು ಬಂದ್ಬಿಡುತ್ತೆ ನಿಮಗೆ, ಬಂದ್ಬಿಡುತ್ತೆ. ಸರ್ ಮೈಸೂರು ರೋಡ್ ಅಂತ ಬಂದಾಗ ತುಂಬಾ ಜನರಿಗೆ ಗೊತ್ತಾಗುವಂಥದ್ದು ರೆಸಾರ್ಟ್ಗಳು.
ಕರೆಕ್ಟಾ? ಲಾಸ್ಟ್ ವೀಕೆಂಡಲ್ಲಿ ಇಲ್ಲೆಲ್ಲ ಇಲ್ಲೇ ಬಂದುಬಿಡ್ತಾರೆ. ಸರ್ ಯಾವ್ಯಾವ ರೆಸಾರ್ಟ್ ಇದೆ ಸರ್ ಇಲ್ಲಿ? ಸರ್ ಇಲ್ಲಿಂದ ನೀವು ಹೋದ್ರೆ 2.5 ಕಿಲೋಮೀಟರ್ಗೆ ಉಪ್ಪಿ ರೆಸಾರ್ಟ್ ಇದೆ ಸರ್. ರುಪೀಸ್ ರೆಸಾರ್ಟ್ ರೆಸಾರ್ಟ್ ಇದೆ. ಓಕೆ. ಈ ಕಡೆ ಹೋದ್ರೆ ನಿಮ್ಗೆ ರಾಮನಗರ ಹತ್ರ ಆಗ್ಬಿಡುತ್ತೆ, ಅಲ್ಲಿ ಬೇಜಾನ್ ರೆಸಾರ್ಟ್ಗಳು ಆಗ್ಬಿಟ್ಟಿದೆ. ಒಂದಲ್ಲ ಎರಡಲ್ಲ ಅಂದ್ಬಿಟ್ಟು ಬೇಜಾನ್ ರೆಸಾರ್ಟ್ಗಳಿದೆ. ಆಮೇಲೆ ನಿಮ್ಗೆ ಮೆಂಚಿನ ಬೆಲೆ ಹತ್ರ, ಮಂಚಿನ ಮೇಲೆ ಡ್ಯಾಮ್ ಹೇಳ್ತಾ ಇದ್ದೀರಾ ನೀವು? ಮೆಂಚಿನ ಬೆಲೆ ಡ್ಯಾಮ್. ಓಕೆ ಓಕೆ ಓಕೆ. ಆಮೇಲೆ ವಂಡರ್ಲಾ ಬಿಟ್ರಲ್ಲ ಸರ್ ನೀವು? ಮೇನ್ ಆಗಿರೋದು ಅದೇ ಅಲ್ವಾ ಸರ್? ಅದೇ ಹೇಳ್ನಲ್ಲ ಬಿಡ್ದಿ ರಾಮನಗರ ವಂಡರ್ಲಾ. ವಂಡರ್ಲಾ ಫನ್ ವರ್ಲ್ಡ್ ಅಂತ ಬಂದಿದೆ ಇವಾಗ. ಸೊ ತುಂಬಾನೇ ರೆಸಾರ್ಟ್ಗಳು, ಅಮ್ಯೂಸ್ಮೆಂಟ್ ಪಾರ್ಕ್ಗಳು ಹತ್ರದಲ್ಲೇ ಇದೆ ಅಂತ ಹೇಳ್ಬೋದು. ಸೊ ಈ ಏರಿಯಾ ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳೋಕ್ಕೆ ಯಾವುದೇ ಎರಡು ಮಾತಿಲ್ಲ ವೀಕ್ಷಕರೇ. ಅಂಥ ಒಳ್ಳೆ ಲೊಕೇಶನಲ್ಲಿ 1500 ರೂಪಾಯಿಗೆ DC ಕನ್ವರ್ಷನ್ ಸೈಟ್ಸ್ಗಳನ್ನು ನಿಮಗೋಸ್ಕರ ತೊಗೊಂಬಂದಿದ್ದಾರೆ. ಸರ್ ಇವಾಗ ಇನ್ನು ಲೇಔಟ್ನ ವಿಚಾರಕ್ಕೆ ಬಂದ್ಬಿಡೋಣ. ಓಕೆ, ಎಷ್ಟು ಎಕರೆಯಲ್ಲಿ ಮಾಡಿರೋಂಥ ಲೇಔಟ್ ಸರ್? ಸರ್ ಇದು ನಮ್ಮದು 2.5 ಎಕರೆ ಲೇಔಟ್ ಮಾಡಿರೋದು ಸರ್. 83 ಸೈಟ್ಸ್ ಇದೆ ನಿಮಗೆ. ಅದರಲ್ಲಿ ಎಷ್ಟು ಅವೈಲೇಬಲ್ ಇದೆ ಸರ್? ಇನ್ನಿರೋದೇ 20 ಸೈಟು ಸರ್. ಜಸ್ಟ್ 20? ಹೌದು ಸರ್. 63 ಸೇಲಾ? ಸೇಲ್ ಆಗಿದೆ ಸರ್. ಓಕೆ ಓಕೆ. ಸರ್ ಯಾವ್ಯಾವ ಡೈಮೆನ್ಷನ್ನು, ಯಾವ್ಯಾವ ಸೈಜ್ ಸಿಗುತ್ತೆ, ಆಮೇಲೆ ಫೇಸಿಂಗ್ ಸಿಗುತ್ತೆ ನಮಗೆ? ಸರ್ ನಿಮಗೆ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಎಲ್ಲ ಇದೆ. 20-30, 20-30 ಮತ್ತು 30-40. 20-30, 25/30, 25/30, 30-40. 30-40. 20-40 ಏನಾದರೂ ಸಿಗುತ್ತಾ? ಇಲ್ಲ ಸರ್. ಡೈಮೆನ್ಷನ್ ಇದೆ. ಹೌದು, ಆ ಡೈಮೆನ್ಷನ್ ಇದೆ. ಸೊ ಬನ್ನಿ ವೀಕ್ಷಕರೇ, ಸ್ವಲ್ಪ ನಿಮಗೆ ಲೇಔಟು ಕೂಡ ತೋರಿಸೋಣ. ನೋಡಿ ಇಲ್ಲಿ ಸ್ವಲ್ಪ ಅಮ್ಯುನಿಟೀಸ್ ಬಗ್ಗೆ ಹೇಳಬೇಕು ಅಂದರೆ ಸರ್ ಏನೇನು ಅಮ್ಯುನಿಟೀಸ್ ಮಾಡಿದ್ದೀರಾ? ರೋಡ್ ಎಷ್ಟಾಗಲ ಬರ್ತಾ ಇದೆ ಸರ್? ಇದು ಮೇನ್ ರೋಡ್ ಬಂದು 30 ಫೀಟ್ ಮಾಡಿದ್ದೀವಿ ಸರ್. 30 ಫೀಟ್. ಒಳಗಡೆ ಸಬ್ ರೋಡ್ 25 ಫೀಟ್. 25. ಹೌದು. ಆಮೇಲೆ ಡ್ರೈನೇಜು, ಡ್ರೈನೇಜ್ ರೆಡಿ ಇದೆ. ಇಲ್ಲಿ ತೋರಿಸಿ, ಇಲ್ಲಿ ಬನ್ನಿ, ಇಲ್ಲಿ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಬಾಕ್ಸ್ ಟೈಪ್ ಡ್ರೈನೇಜ್ ಅನ್ನ ಮಾಡಿದ್ದಾರೆ. ಇವೆಲ್ಲ ಬಾಕ್ಸ್ ಟೈಪ್ ಡ್ರೈನೇಜು. ಆಮೇಲೆ ಸಿವೇಜ್ ವ್ಯವಸ್ಥೆ ಕರೆಕ್ಟ್ ಆಗಿದೆ? ಎಲ್ಲ ಕರೆಕ್ಟ್ ಆಗಿದೆ ಸರ್. ನಮಗೆ ಸ್ಯಾನಿಟರಿ, ವಾಟರ್ ಕಲೆಕ್ಷನ್ ಎಲ್ಲ ಪ್ರತಿಯೊಂದು ಮಾಡಿದೀವಿ. ಲೈನ್ ಇಂದ ಎಲ್ಲ ರೆಡಿ ಇದೆ. ಪವರ್ ತೋರಿಸಿ ಮೇಲ್ಗಡೆ. ಪವರ್ ಪವರ್ ಚಾರ್ಜ್ ಆಗಿದೆಯಾ? ಹೌದು, ರೆಡಿ ಇದೆ. ನಾಳೆನೆ ಮನೆ ಕಟ್ಟರು ಕೂಡ ನಾವು ಉಳ್ಕೋಬಹುದಾ? ಉಳ್ಕೊಬಹುದು ಸರ್ ಆರಾಮಾಗಿ. ನೀರ್ಗೇನು ವ್ಯವಸ್ಥೆ ಮಾಡ್ಕೊಡ್ತಾರೆ? ನಮ್ದೊಂದು ಬೋರ್ ಇದೆ. ಓಕೆ ಓಕೆ. ನೀವು ಬೇಕಾದ್ರೆ ಸಪ್ರೇಟ್ ಆಗಿ ನೀವು ಮನೆ ಕಟ್ಸೋರು ನನಗೆ ಸಪ್ರೇಟೇ ಬೋರ್ ಬೇಕು, ನಿಮ್ಮ ಕಡೆಯಿಂದ ಏನು ಬೇಡ, ನೀವು ಸಪ್ರೇಟ್ ಆಗಿ ಒಂದು ಹಾಕ್ಸ್ಕೋಬಹುದು ಸರ್. ನೀರು ಬರುತ್ತೆ ಸರ್ ಚೆನ್ನಾಗಿ? ಸರ್ ಮಿನಿಮಮ್ ಅಂದ್ರೆ 300 ಅಡಿಗೆ ಒಳ್ಳೆ ನೀರು ಸರ್. 300 ಅಡಿಗೆ? ಹೌದು. ನಿಮ್ ಬೋರ್ ಅಷ್ಟಕ್ಕೆ ಬಂದ್ಬಿಟ್ಟಿದೆ? ಹೌದು. ಆ ನೀರೇ ಸಾಕಲ್ವಾ ಸರ್ ಇವಾಗ? ಸರ್ ಆ ನೀರು ಸಾಕಲ್ಲ, ಸಪ್ರೇಟ್ ಆಗಿ ಬೇಕು ಅಂತಾರಲ್ಲ ಒಬ್ಬೊಬ್ರು, ಹಾಕಬಹುದು. ಒಳ್ಳೆ ಗಿಡ ಎಲ್ಲ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀರಾ ಸರ್? ನೋಡಿ, ಪ್ಲಾಂಟಿಂಗ್ ಮಾಡಿದ್ದಾರೆ. ಪ್ಲಾಂಟಿಂಗ್, ಟ್ರೀ ಗಾರ್ಡ್ ಎಲ್ಲ ಇದೆ. ನೆಕ್ಸ್ಟ್ ನಿಮ್ಗೆ ಏನ್ ಬಾಕಿ ಇದೆ ಸರ್? ಒಂದು ಟಾರ್ ಒಂದು ಬಾಕಿ ಇದೆ ಸರ್. ಅದು ಬಿಟ್ರೆ ಎಲ್ಲ ಯಾವಾಗ ಮಾಡ್ಕೊಡ್ತೀರಾ ಟಾರ್? ಸರ್ 15 ಡೇಸ್ 20 ಡೇಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಸರ್. 15-20 ದಿನ? ಹೌದು. ಗ್ಯಾರಂಟಿನ ಇದು? ಹೌದು. ಪಕ್ಕ ತಾನೆ? ಹೌದು. ಸೊ ವೀಕ್ಷಕರೇ, ಜಸ್ಟ್ ರೋಡಿಗೆ ಟಾರ್ ಬಿಟ್ರೆ ಇನ್ಯಾವ ಕೆಲಸನೂ ಕೂಡ ಪೆಂಡಿಂಗ್ ಇಲ್ಲ. ಇನ್ನೊಂದು ವಿಚಾರ, ನೀವು ನೋಡಿ, ನಿಮ್ಮ ಮನೇಲಿ ಹಿರಿಯರಿದ್ದಾರೆ, ಮಹಿಳೆಯರಿದ್ದೀರಾ, ಸಂಜೆ ಟೈಮಲ್ಲಿ ಆರಾಮಾಗಿ ಬಂದು ಕುತ್ಕೋಬೇಕು, ಸ್ವಲ್ಪ ರೆಸ್ಟ್ ಮಾಡಬೇಕು, ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇದೆ. ಹೌದು. ಕರೆಕ್ಟ್ ಅಲ್ವಾ ಸರ್ ಇದು? ಸೊ ರೋಡ್ ಒಂದು ಬಿಟ್ಟು ಪವರು, ವಾಟರು, ಸಿವೇಜು, ಡ್ರೈನೇಜು ಪ್ರತಿಯೊಂದು ವ್ಯವಸ್ಥೆ ಕೂಡ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ಸೊ ಅಮ್ಯುನಿಟೀಸ್ ಎಲ್ಲ ಇದೆ ಅಲ್ವಾ ಸರ್ ಇದು? ಹೌದು ಸರ್, ಎಲ್ಲ ಇದೆ ಸರ್. ಸೊ ಓಕೆ ಓಕೆ. ಸರ್ ಇವಾಗ ಕಾರ್ನರ್ ಸೈಟ್ಗಳು ಯಾವುದಾದ್ರೂ ಅವೈಲೇಬಲ್ ಇದೆಯಾ ಸರ್? ನಮ್ದು ಕಾರ್ನರ್ ಯಾವುದೂ ಇಲ್ಲ. ಖಾಲಿನಾ? ಎಲ್ಲ ಖಾಲಿ ಸರ್. ಓಕೆ ಓಕೆ. ಸೊ ಕಾರ್ನರ್ ಇಲ್ಲ, ಬಂದ್ಬಿಟ್ಟು ಕಾರ್ನರ್ ಇದೆಯಾ ಸರ್ ಅಂತ ಕೇಳಕ್ ಹೋಗ್ಬೇಡಿ. ಆಮೇಲೆ ನೀವು ಸುತ್ತಮುತ್ತ ಇಲ್ಲೆಲ್ಲ ನಾವು ವಿಚಾರಿಸಿ ಕನ್ವರ್ಷನ್ ಲೇಔಟ್ ನಮ್ದೊಂದೇ. ಆಮೇಲೆ ಕನ್ವರ್ಷನ್ ಮಾಡಿದ್ರೆ ರೆವಿನ್ಯೂನಲ್ಲಿ 1800-1900 ರೂಪಾಯಿ ಓಡ್ತಿದೆ ಅಲ್ಲಿ. ರೆವಿನ್ಯೂನೇ 1900? ಹಂಗಾದ್ರೆ ಕನ್ವರ್ಷನ್ ಮಾಡಿದ್ರೆ ಎಷ್ಟು ಆಗ್ಬೋದು ನಿಮ್ ಪ್ರಕಾರ? ಸರ್ ಕನ್ವರ್ಷನ್ ಮಾಡೋರಿಲ್ಲ, ಆರಾಮ ರೆವಿನ್ಯೂ ತಗೊಂತಾರಿಲ್ಲ ಜನ. ಆತರ ಕನ್ವರ್ಷನ್ ಮಾಡಿದೀವಿ ಸರ್. ನಮಗೆ 1500 ಕೊಡ್ತಾ ಇದ್ದೀವಿ. 1500 ರೂಪಾಯಿ ಕೊಡ್ತಾ ಇದೀವಿ ನಾವು. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. 1500 ರೂಪಾಯಿನೋ ಸರಿ. ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಆಗಿ ಏನಾದರೂ ಆಫರ್ ಇದೆಯಾ? ಶಿವರಾತ್ರಿ ಬೇರೆ ಬರ್ತಾ ಇದೆ. ಅದೇ ಸರ್, ನಿಮ್ಮ ಕನ್ನಡಕವಾರ ವೀಕ್ಷಕರು ನಿಮ್ಮ ನೋಡ್ಕೊಂಡು ನಿಮ್ಮ ಸಬ್ಸ್ಕ್ರೈಬರ್ಸ್ ಬಂದರೆ 20 ಸೈಟ್ ಉಳ್ದಿರೋದು, ಅದೊಂದು 20 ಸೈಟಲ್ಲಿ ಯಾರು ಬಂದು ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲ್ ಆಗಿ ಹೆಣ್ಮಕ್ಳು ಎಲ್ಲ ಜಾಗರಣೆ ಮಾಡೋರು ಅವ್ರಿಗೆಲ್ಲ ಒಳ್ಳೆ ಸ್ಪೆಷಲ್ ಆಗಿ ಒಂದು ಆಫರ್ ಕೊಡ್ತಾ ಇದ್ದೀನಿ ಸರ್. ಅರ್ಧ kg ಬೆಳ್ಳಿ ಕೊಡ್ತಾ ಇದ್ದೀನಿ ಸರ್. ಅರ್ಧ kg ಬೆಳ್ಳಿ ಸರ್? 50,000 ಆಗುತ್ತೆ ಸರ್ ಅದು? ಆಗಲಿ ಸರ್. ಫ್ರೀನಾ? ಹೌದು. ಯಾವುದೇ ತಗೊಳ್ಳಿ? ಯಾವುದೇ ತಗೊಳ್ಳಿ. ಹಾಫ್ ಸೆಟ್ ತೊಗೊಂಡ್ರು ಕೊಡ್ತೀರಾ? ಹಾಫ್ ಸೆಟ್ ತೊಗೊಂಡು ಕೊಡ್ತೀನಿ. ಹಾಫ್ ಸೆಟ್ ತಗೊಳ್ಳಿ, ಫುಲ್ ಸೆಟ್ ತಗೊಳ್ಳಿ, ಮುಕ್ಕಾಲ್ ಸೆಟ್ ತಗೊಳ್ಳಿ, ಯಾವ ಸೆಟ್ ಆದರೂ ತಗೊಳ್ಳಿ, ಅರ್ಧ kg ಬೆಳ್ಳಿ ಫ್ರೀ. ಶಿವರಾತ್ರಿ ಸ್ಪೆಷಲ್, ಶಿವರಾತ್ರಿ ವಿಶೇಷ. ಹೌದು. 20 ಸೈಟ್ ಇರೋದು, 20 ಸೈಟ್ ಸೇಲ್ ಆಯ್ತು ಅಂತಂದ್ರೆ ನಿಮ್ಗೆ ಅರ್ಧ kg ಬೆಳ್ಳಿನೂ ಸಿಗಲ್ಲ, ಆ ಸೈಟು ಸಿಗಲ್ಲ. ಕರೆಕ್ಟಾ ಸರ್ ಇದು? ಸರ್ ಈಗ ಫೈನಲ್ ಆಗಿ ಬರುವಂಥದ್ದು, ಇಲ್ಲಿ ಲೋನ್ ಆಗುತ್ತೆ ಸರ್? ಲೋನ್ ಮಾಡಿಸ್ಕೊಡಕ್ಕಾಗತ್ತಾ ಸರ್? ಲೋನ್ ಆಗುತ್ತೆ, ಬ್ಯಾಂಕ್ ಲೋನ್ ಅವೈಲೇಬಲ್ ಇದೆ. ಅಂದ್ರೆ 60% ವರ್ಗೂ ಲೋನ್ ಹೇಳ್ತೀವಿ ಸರ್ ನಾವು. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗ್ಬೋದು, 80 ಆಗ್ಬೋದು. ನಾವು 60% ಅಂತ ನಾವು ಹೇಳ್ತೀವಿ. ಸರಿ, ಓಕೆ. ಅವ್ರ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಇವಾಗ ಆಟೋ ಓಡಿಸೋರು ಆಗ್ಬೋದು, ಗಾರ್ಮೆಂಟ್ಸ್ ಕೆಲಸಕ್ಕೆ ಹೋಗೋ ಅವ್ರಿಗೆಲ್ಲ ಲೋನ್ ಆಗಲ್ಲ ಸರ್. ಐ ಟಿ ಪ್ರಾಬ್ಲಮ್ ಇರುತ್ತೆ, ಅವ್ರಿಗೆ ನನ್ನ ಕಂಪ್ನಿ ಕಡೆಯಿಂದಾನೆ EMI ಕೊಡ್ತಾ ಇದೀನಿ ಸರ್. 36 ತಿಂಗಳ EMI ನೀವು ಕೊಡ್ತಾ ಇದ್ದೀರಾ? ಹೌದು. 0% ಅದು. ಏನು ಹೇಳ್ತಾ ಇದ್ದಾರೆ ಸರ್? ಬ್ಯಾಂಕ್ ಬೇಕಾಗಿಲ್ಲ? ಬ್ಯಾಂಕೇ ಬೇಕಾಗಿಲ್ಲ, ಬ್ಯಾಂಕ್ ಲೋನ್ ಬೇಕಾಗಿಲ್ಲ, ಬೇಡ. ನೀವು EMI ಕೊಡ್ತೀರಾ? ಹೌದು. 0%. ಎಷ್ಟು ತಿಂಗಳು ಕಟ್ಕೊಂಡು ಹೋಗ್ಬೇಕು? 36 ತಿಂಗಳು, 3 ವರ್ಷ. 3 ವರ್ಷ? ಹೌದು ಸರ್. ಇದೇ ಒಂಥರ ಗ್ಯಾರಂಟಿ ಆದಂಗೆ ಆಯ್ತಲ್ವಾ ಸರ್ ಇವಾಗ? ಸೊ ಇವತ್ತು ತೊಗೊಂಡ್ಬಿಟ್ಟು ಆರಾಮಾಗಿ ಕಟ್ಕೊಂಡು ಹೋಗ್ತಾ ಇರಲಿ. ನಿಮ್ಮ ಪ್ರಕಾರ ಒಂದು 30-40 ಸೆಟ್ ತೊಗೊಂಡ್ವಿ ಅನ್ಕೊಳ್ಳೋಣ, ಎಷ್ಟು ತಿಂಗಳು ಎಷ್ಟು ಬರ್ಬೋದು ಸರ್ ನಮಗೆ?
ಸರ್ ಅದೇ ನೀವು ಇವಾಗ ಅಗ್ರಿಮೆಂಟ್ ಎಷ್ಟು ಫಂಡ್ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡು ಅದ್ರ ಮೇಲೆ ನೆಕ್ಸ್ಟ್ ಡಿವೈಡ್ ಆಗುತ್ತೆ ಸರ್. ಸೊ ಅದೆಲ್ಲ ಅಗ್ರಿಮೆಂಟ್ ಆಗುತ್ತಲ್ವಾ ಕಂಪ್ಲೀಟ್ ಆಗಿ ಮಾಡಿ ನಿಮಗೆ ಇದು ಮಾಡಿರ್ತೀವಿ ನಾವು. ಸೂಪರ್ ಸೂಪರ್. ಸೊ ನಿಮಗೇನಾದರೂ ಬ್ಯಾಂಕ್ ಲೋನ್ ಆಗಲ್ಲ, ನಮ್ಮದು ಸಿಬಿಲ್ ಸೋರ್ಸ್ ಕಮ್ಮಿ ಇದೆ ಅಂತ ಇದ್ದರೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ಬನ್ನಿ. ಸರ್ವಸಂತೃಪ್ತಿ ವೆಂಚರ್ಸಲ್ಲಿ ನಿಮಗೆ ಒಂದೊಳ್ಳೆ ಸೈಟ್ ಅಂತೂ ಇದೆ. ಸೊ ಈ ಲೇಔಟ್ನ ಹೆಸರೇನು ಸರ್ ಇದು? ಸರ್ ವಿಜಯಮ್ಮ ಎನ್ಕ್ಲೇವ್ ಒಂದು ಫೇಸ್ 2 ಇದು. ಫೇಸ್ 2. ಫೇಸ್ 1 ಎಲ್ಲಿದೆ? ರಾಮಹಳ್ಳಿ ಮುಗಿಸ್ಬಿಟ್ಟಿದ್ದೀರಾ ಅದು? ಅದು ಮುಗಿದೋಯ್ತು ಸರ್. ಅದು 2,000 ರೂಪಾಯಿ ಮಾರಿರೋದು ಸರ್. ಹೌದಾ ಸರ್? ಇದು ಸೊ ರಾಮಹಳ್ಳಿಯಲ್ಲಿ 2,000 ರೂಪಾಯಿ ಮಾರಿರೋದು ಇಲ್ಲಿ 1,500 ರೂಪಾಯಿಗೆ ಪರ್ ಸ್ಕ್ವೇರ್ ಫೀಟ್ಗೆ ಸಿಗ್ತಾ ಇದೆ. ಸರ್ ಇವಾಗ ಯಾರಾದರೂ ಬರಬೇಕು, ವಿಸಿಟ್ ಮಾಡಬೇಕು ಅಂತಂತಂದರೆ ಯಾರಾದರೂ ಸೈಟಲ್ಲಿ ಇರ್ತಾರೆ ಸರ್? ಇಲ್ಲಿ ಯಾರು ಇರ್ತಾರೆ ಸರ್ ಇಲ್ಲಿ? ಸರ್ ನಮ್ಮ ಹುಡುಗರು ಇರ್ತಾರೆ 20 ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಎಲ್ಲ ಕಸ್ಟಮರ್ಸೇನ ಫೋನ್ ಮಾಡ್ಕೊಂಡು ಟೆಲಿಕಾಲರ್ಸ್ ಫೋನ್ ಮಾಡ್ಕೊಂಡು ಮೇಡಮ್ ನಾನು ಬೆಳಗ್ಗೆನೇ ಹೋಗ್ತೀನಿ, ಬೆಳಗ್ಗೆ 6 ಗಂಟೆಗೆ ನಾನೇ ಅವೈಲೇಬಲ್ ಇರ್ತೀನಿ. ನೀವು ಇರ್ತೀರಾ? ನಾನೇ ಇರ್ತೀನಿ. ನನ್ನ ಸ್ವಂತ ಬಂದು ರಾಮಹಳ್ಳಿನೇ, ಬೇರೆ ಏನಿಲ್ಲ. ನೀವು ಇಲ್ಲಿಯವರೇನಾ? ಹೌದೌದು. ಓಕೆ. ನಾವು 6 ಗಂಟೆಗೆ ಬೆಳಗಿನ ಜಾವ 6 ಗಂಟೆಗೆ ಬಂದು ವಿಸಿಟ್ ಮಾಡ್ಸಿದ್ರೆ ಮಾಡ್ತೀವಿ, ಸಂಜೆ 6:30 7 ಗಂಟೆಗೆ ಬಂದು ವಿಸಿಟ್ ಮಾಡ್ಸಿದ್ರೆ ಹುಡುಗರು ಇಲ್ಲೇ ಇರ್ತಾರೆ. ಮಾಡೇ ಮಾಡ್ತೀವಿ. ಅದಕ್ಕಿಂತ ಆಫೀಸ್ ಮಾಡ್ಕೊಂಡಿದ್ದು ಹುಡುಗರು ಇದ್ದಾರೆ. ಇಲ್ಲ ಆಫೀಸ್ ಇದೆ, ತೋರಿಸಿ ಆ ಕಡೆ. ಅಷ್ಟೇ ಅಲ್ಲ, ಅಲ್ಲಿ ಒಂದು ಗೇಟೆಡ್ ಕಮ್ಯುನಿಟಿ ಕೂಡ ಇದೆ, ಅಲ್ಲೂ ತೋರಿಸ್ಕೊಂಡ್ಬಂದ್ಬಿಡಿ. ಹಾಗೆ ನೋಡಿ ಅಲ್ಲಿ. ಸೊ ವೀಕ್ಷಕರೇ ನೋಡ್ಬೋದು, ಫ್ರಂಟಲ್ಲಿ ಆರ್ಚ್ ಇದೆ, ಸುತ್ತಲೂ ಆ ಕಡೆ ಎಲ್ಲ ಕಂಪೌಂಡ್ ಹಾಕ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಒಳ್ಳೆ ರೋಡ್ ಇದೆ, ಒಳ್ಳೆ ಅಮ್ಯುನಿಟೀಸ್ ಇದೆ. ಸೊ ಬ್ಯಾಂಕ್ ಕಡೆಯಿಂದ ಲೋನು ಮಾಡಿಸ್ಕೊಡ್ತಾರೆ. ಬ್ಯಾಂಕ್ ಕಡೆ ಲೋನ್ ಆಗಿಲ್ವಾ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಈಸಿ EMI ಅಂತೂ ಇದೆ. EMI ಇದೆ, ಕರೆಕ್ಟ್ ಅಲ್ಲ ಸರ್? ನೆಕ್ಸ್ಟ್ ನೀವು ಫ್ಯಾಮಿಲಿ ಬರಬೇಕು, ನಮಗೆ ಕ್ಯಾಬ್ ಫೆಸಿಲಿಟಿ ಅಂದರೆ ನಮ್ಮ ಕೆಂಗೇರಿ ಉಪನಗರದಲ್ಲಿ ಒಂದು ಆಫೀಸ್ ಇದೆ, ಅಲ್ಲಿಗೆ ಬಂದರೆ ಅಲ್ಲಿಂದ ಕ್ಯಾಬು ಕೆಂಗೇರಿ ನಿಮಗೆ ಬಸ್ ಸ್ಟಾಪ್ ಆಗ್ಬೋದು, ಇಲ್ಲ ಮೆಟ್ರೋ ಸ್ಟೇಷನ್ ಹತ್ರ ಎಲ್ಲಾನು ಬಂದರು ನಮ್ಮದು ಕ್ಯಾಬ್ ಇದೆ, ಕ್ಯಾಬಿಂದ ಕರ್ಕೊಂಬಂದು ನಾವೇ ವಿಸಿಟ್ ಮಾಡಿಸ್ತೀವಿ. ನೀವು ಫ್ರೀ ಸೈಟ್ ವಿಸಿಟ್ ಅಲ್ವಾ? ಸೊ ಒಂದು ಕೆಲಸ ಮಾಡಿ, ಈ ವೀಕೆಂಡಲ್ಲಿ, ನೆಕ್ಸ್ಟ್ ವೀಕೆಂಡಲ್ಲಿ ಅಥವಾ ಇವಾಗಲೇ ನೀವೊಂದು ಇಮ್ಮಿಡಿಯೇಟ್ಲಿ ಈಸಿಯಾಗಿ ಒಂದು ಯಾವುದಾದ್ರೂ ರೆಸಾರ್ಟ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಂದು ರೌಂಡ್ ಬನ್ನಿ, ಲೇಔಟನ್ನೆಲ್ಲ ವಿಸಿಟ್ ಮಾಡಿ, ಖುಷಿ ಆಯಿತಾ ಬುಕ್ ಮಾಡ್ಕೊಳ್ಳಿ. ನಂತರ ಹಾಗೆ ಒಳ್ಳೆ ರೆಸಾರ್ಟನ್ನು ಕೂಡ ವಿಸಿಟ್ ಮಾಡಿಕೊಂಡು ಒಳ್ಳೆ ಫ್ಯಾಮಿಲಿ ಟೈಮ್ ಪಾಸ್ ಅಂತೂ ಮಾಡ್ಬೋದು. ಬರಬೇಕಾದ್ರೆ ಫ್ಯಾಮಿಲಿ ಜೊತೆ ಬರೋದನ್ನು ಮರಿಬೇಡಿ. ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸನ್ನು ತೊಗೊಂಬನ್ನಿ. ಡಾಕ್ಯುಮೆಂಟ್ ತೊಗೊಂಬಂದು ಇವ್ರ ಹತ್ರ ಕೊಟ್ಟರೆ ಇವರು ನಿಮ್ಮ ಲೀಗಲನ್ನು ಚೆಕ್ ಮಾಡ್ಕೊಡ್ತಾರೆ, ನಿಮಗೆ ಎಷ್ಟು ಇದಿದೆ ಲೋನ್ ಆಗ್ಬೋದು ಅನ್ನೋದನ್ನು ಚೆಕ್ ಮಾಡಿಸ್ಕೊಡ್ತಾರೆ. ಆ್ಯಂಡ್ ನೀವು ಇವರಿಂದ ತೊಗೊಂಡು ಹೋಗ್ಬೋದು, ಡಾಕ್ಯುಮೆಂಟ್ಸನ್ನು ತೊಗೊಂಡೋಗ್ಬೋದು. ಸರ್ ಯಾರಾದರೂ ಇವಾಗ ಬುಕ್ ಮಾಡ್ಕೋಬೇಕು, ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು ಲೀಗಲ್ಗೆ ಅಂದರೆ ಬುಕ್ಕಿಂಗ್ ಪ್ರೊಸೆಸ್ ಏನು ಸರ್? ಇವಾಗ ಸೈಟ್ ನಂಬರ್ 15 ನಿಮಗೆ ಇದೇ ಎಕ್ಸಾಕ್ಟ್ ಆಗಿ ಇದೇ ಬೇಕು ಅಂದರೆ 1 ಲ್ಯಾಕ್ 1 ಲಕ್ಷ ಕೊಟ್ಟು ಬುಕಿಂಗ್ ಮಾಡಿದ್ರೆ 10 ಡೇಸ್ ಟೈಮ್ ಇರುತ್ತೆ ನಿಮಗೆ. ಸರಿ, ಓಕೆ. 10 ಡೇಸ್ ನೀವು ಲೀಗಲ್ ಹೋಗ್ಬಿಟ್ಟು ಬರ್ಬೋದು. ಸರಿ, ಓಕೆ. ಲೀಗಲ್ ಹೋಗೋ ಅವಶ್ಯಕತೆ ಇಲ್ಲ, ಆದ್ರೂ ಲೀಗಲ್ ಹೋಗ್ಬಿಟ್ಟು ಬರ್ಬೋದು. ನೀವು ಹೋಗಿರ್ತೀರ ಒಂದ್ಸತಿ? ಓಕೆ. ಹೋಗಿ ಎಲ್ಲ ರೆಡಿ ಇದೆ, ಎಲ್ಲರೂ ಅದು ಅನುಮಾನ ಬಿದ್ದು ಹೋಗಿದ್ರೆ ಲೀಗಲ್ ಹೋಗ್ಬಿಟ್ಟು ಬರ್ಬೋದು. ಬರ್ಲಿ, ಜಾಸ್ತಿ ಇರೋರು 10,000 ರೂಪಾಯಿ 15,000 ರೂಪಾಯಿ ಲಾಯರ್ಗೆ ಕೊಡಬೇಕಾಗುತ್ತೆ, ಹೋಗ್ಬಿಟ್ಟು ಬರ್ಬೋದು. ಓಕೆ. ಇಲ್ಲ ಸರ್, ಇಲ್ಲ ನನಗೇನು ಬೇಕಾಗಿಲ್ಲ, ಲೀಗಲ್ಗೆ ಏನು ಬೇಕಾಗಿಲ್ಲ ಅಂದರೆ 1 ಲ್ಯಾಕ್ ಕೊಟ್ಟರೆ ಅದು ಬುಕಿಂಗ್ ಆಗಿರುತ್ತೆ. 10 ಡೇಸ್ ಟೈಮ್ ಕೊಡುತ್ತೆ. ಲೀಗಲ್ಗೆ ಹೋಗ್ಬಿಟ್ಟು ಬಂದು ಸರ್ ಇಲ್ಲ ನಿಮ್ಗೆ ಅವ್ರಿಗೇನೋ ಇದಾಗಲಿಲ್ಲ, ಏನೋ ಪೇಪರ್ಸು ಲೀಗಲು ಇದಾಗಲಿಲ್ಲ ಅಂದರೆ ಪೇಪರ್ಸ್ ಕೇಳಿದ್ರೆ ನಾವು ಬೇರೆ ಪೇಪರ್ಸು ಕೊಡ್ತೀವಿ. ಅವ್ರು ಲಾಯರ್ ಏನು ಕೇಳಿದ್ರೆ ಪೇಪರ್ಸ್ ಕೊಡ್ತೀವಿ. ಇಲ್ವಾ ನೆಕ್ಸ್ಟ್ ಇಲ್ಲ ಸರ್ ನಂಗೆ ಸರ್ಟಿಫಿಕೇಶನ್ ಆಗಲಿಲ್ಲ ಅಂದರೆ ಅವ್ರು ಏನು 1 ಲಕ್ಷ ಕೊಟ್ಟಿರುತ್ತೋ ಅದು ರಿಟರ್ನ್ ಮಾಡ್ತೀವಿ. ರಿಫಂಡ್ ಅಂತೂ ಇದೇ ಇರುತ್ತೆ. ಓನ್ಲಿ ಡಾಕ್ಯುಮೆಂಟ್ಸ್ ಮಾತ್ರ ಬೇಕು ಅಂದ್ರು ಅದನ್ನು ಕೂಡ ತೊಗೊಂಡೋಗ್ಬೋದು ಸರ್? 10,000 ಕೊಟ್ಬಿಟ್ಟು ಬ್ಲ್ಯಾಕ್ ಮಾಡಿ ತೊಗೊಂಡೋಗ್ಬೋದು. ಜಸ್ಟ್ 10,000 ಕೊಟ್ಟರೆ ಸಾಕು. ಸೊ ನಿಮಗೆ ಪರ್ಟಿಕ್ಯುಲರ್ ಸೈಟ್ ನಂಬರ್ ಬೇಕು ಅಂದರೆ 1 ಲಕ್ಷ, ಇಲ್ಲ ಲೇಔಟ್ ಬಗ್ಗೆ ವಿಚಾರಿಸ್ಕೋಬೇಕು ನಾವು ಅಂತಂದರೆ ನೀವು ಡಾಕ್ಯುಮೆಂಟ್ಸನ್ನು ತೊಗೊಂಬನ್ನಿ ಸರ್ ಜೊತೆ. ಜಸ್ಟ್ 10,000 ತೊಗೊಂಬನ್ನಿ, ಡಾಕ್ಯುಮೆಂಟ್ಸನ್ನು ತೊಗೊಂಡೋಗಿ ಲೀಗಲ್ ವೆರಿಫಿಕೇಷನನ್ನು ಮಾಡ್ಕೋಬೋದು. ಹೌದು ಸರ್, ಕರೆಕ್ಟಾ ಸರ್ ಇದು? ಸೊ ಲಿಮಿಟೆಡ್ ಸೈಟ್ಸ್ಗಳಿದೆ, ಬೇಗ ಬರೋದು ಮರಿಬೇಡಿ. ಒಂದನೇದಾಗಿ 1,500 ರೂಪಾಯಿ ಪರ್ ಸ್ಕ್ವೇರ್ ಫೀಟು ಅಷ್ಟೇ. ಎರಡನೇದಾಗಿ ಅರ್ಧ kg ಬೆಳ್ಳಿ ಫ್ರೀ. ಮೂರನೇದಾಗಿ ಬರ್ತಾ ಇರುವಂಥದ್ದು 0 ಕಾಸ್ಟ್ EMI. ಇಲ್ಲಿ ಈಸಿಯಾಗಿ ನೀವು ಇಂಟ್ರೆಸ್ಟೇ ಇಲ್ಲದೇ ನೀವು ಈಸಿಯಾಗಿ ಬುಕ್ ಮಾಡ್ಕೋಬೋದು, ಯಾವುದೇ ಬ್ಯಾಂಕ್ನ ಜಂಜಾಟ ಇಲ್ಲದೆ ಕೂಡ ಬೈ ಮಾಡ್ಬೋದು. ಸರ್ ಈಗ ಯಾರಾದರೂ ಸ್ಕೂಲು, ಕಾಲೇಜು, ಹಾಸ್ಪಿಟಲ್ಸು ಅಂತ ಬೇಕು ಅಂತಂದರೆ ಇಲ್ಲಿ ಸುತ್ತಮುತ್ತಲು ಎಲ್ಲಿದೆ ಸರ್? ಇಲ್ಲಿ ಸರ್ ನಿಮಗೆ ರಾಮಹಳ್ಳಿ ಜಸ್ಟ್ ಇಲ್ಲಿಂದ 1.5 ಕಿಲೋಮೀಟರ್ ಏನಿಲ್ಲ, ರಾಮಹಳ್ಳಿ 24 hours ಹಾಸ್ಪಿಟ್ಲ್ ಇದೆ, ಸ್ಕೂಲ್ಸ್ಗಳಿದೆ. ಯಾವ ಸಿಲೆಬಸ್ ಬೇಕು ಆ ಸಿಲೆಬಸ್ ಸ್ಕೂಲ್ ಪ್ರಕಾರನೇ ಇದೆ. ಮೈಸೂರು ರೋಡ್ಗೆ ಹೋದ್ರೆ ಮಾರಿಗೋಲ್ಡ್ ಸ್ಕೂಲು ಎಲ್ಲ, ಪ್ರತಿಯೊಂದು ಹಾಸ್ಪಿಟ್ಲುಗಳು ಎಲ್ಲ ನಿಮಗೆ 8 ರಿಂದ 10 ಕಿಲೋಮೀಟರ್ಗಳು ಒಳ್ಳೊಳ್ಳೆ ಫೆಸಿಲಿಟಿಗಳು ಸಿಗುತ್ತೆ ನಿಮಗೆ. ಅಂದರೆ 1.5 ಕಿಲೋಮೀಟರ್ ನಿಮಗಿದೆ. ಒಳ್ಳೆ ಹೈ ಲೆವೆಲ್ ಬೇಕು ಅಂದರೆ ಮೈಸೂರು ರೋಡು, ಕೆಂಗೇರಿ ಉಪನಗರ, BJS ಹಾಸ್ಪಿಟ್ಲು, BJS ಸ್ಕೂಲ್ಸು ಎಲ್ಲ ಪ್ರತಿಯೊಂದು ಅವೈಲೇಬಲ್ ಇದೆ, ಹತ್ರದಲ್ಲೇ ಇದೆ. ಹೌದು, ವ್ಯಾನ್ಸ್ ಬರುತ್ತೆ ಸರ್ ಮನೆ ಹತ್ರ. ನಿಮಗೆ ಕರ್ಕೊಂಡೋಗಿ ಬಿಡುವಂಥ ಮಕ್ಕಳು ಇಲ್ಲ, ವ್ಯಾನ್ಸೇ ಮನೆ ಹತ್ರ ಬರುತ್ತೆ. ಒಳ್ಳೇದಲ್ವ ಸರ್ ಇದು? ಸರ್ ಆಮೇಲೆ ದಿನ ಬೆಳಗ್ಗೆ ಎದ್ದಾಗ ನಮಗೆ ಹಣ್ಣು ಬೇಕು, ಹಾಲು ಬೇಕು, ಗ್ರೋಸರೀಸ್ ಬೇಕು, ಅಂಗಡಿಗಳಿಲ್ಲಿದೆ ಸರ್ ಇಲ್ಲಿ? ಕೋಲೂರು ಸರ್, ಇಲ್ಲಿಂದ 200 ಮೀಟರ್ ಸರ್. ಆ ಕಡೆನಾ? ಹೌದು ಸರ್, ಅಲ್ಲೇ 200 ಮೀಟರ್ಸ್ ಬಸ್ ಸ್ಟಾಪ್, ಅಂಗಡಿಗಳೆಲ್ಲ 200 ಮೀಟರ್ಸ್ ಅಲ್ಲಿ ಇದೆ ನಿಮಗೆ. ವಾಕಬಲ್, ಬೆಳಗ್ಗೆ ಎದ್ದು ನೀವು ವಾಕಿಂಗ್ ಲೆವೆಲ್ ಹೋಗಿ ಆರಾಮಾಗಿ ವಾಕ್ ಮಾಡ್ಕೊಂಡು ಆರಾಮಾಗಿ ತಗೊಂಡ್ಬಂದ್ಬಿಡ್ಬೋದು. ಓಕೆ ಸರ್, ಫೈನಲ್ ಆಗಿ ಕೇಳುವಂಥದ್ದು ನಿಮ್ಮ ಆಫೀಸ್ ಅಡ್ರೆಸ್ ಹೇಳ್ಬಿಡಿ ಸರ್, ಎಲ್ಲಿದೆ ಆಫೀಸ್ ಅಡ್ರೆಸ್? ನಮ್ದು ಆಫೀಸ್ ಬಂದು ಕೆಂಗೇರಿ ಉಪನಗರ ಹೊಯ್ಸಳ ಸರ್ಕಲ್, ನಿಯರ್ ನಂದಿ ಹಾಸ್ಪಿಟಲ್ ಆಗಿದೆ.
ನಂದಿ ಹಾಸ್ಪಿಟಲ್ ಹಾಸ್ಪಿಟಲ್ ಆಪೋಸಿಟೇ ನಮ್ಮದು. ಟೈಮಿಂಗ್ಸ್ ಏನಿರುತ್ತೆ ಸರ್ ನಿಮ್ದು? ಸರ್ ಬೆಳಿಗ್ಗೆ 9:30 ಸಂಜೆ 6 ಗಂಟೆವರೆಗೂ. 6 ಗಂಟೆ ಕಸ್ಟಮರ್ಸ್ ಫೋನ್ ಮಾಡಿ ನಾವು ಬರ್ತೀವಿ, ನಾವು 8 ಗಂಟೆವರೆಗೂ ಬೇಕಾದ್ರೆ ವೆಯ್ಟ್ ಮಾಡ್ತೀವಿ. ನೈಟು ಸಂಡೇ ಇರ್ತೀರಾ ಸರ್ ಓಪನ್? ಸಂಡೇ ಓಪನ್ ಇರ್ತದೆ ಸರ್. ಮಂಗಳವಾರ ಮಾತ್ರ ರಜಾ. ಮಂಗಳವಾರ ಮಾತ್ರ ರಜಾ. ಸೊ ವೀಕ್ಷಕರೇ ಸ್ಕ್ರೀನ್ ಮೇಲೆ ಮಂಗಳವಾರ ನಾವು ಇಲ್ಲಿ ಲೇಔಟಲ್ಲಿ ಇರ್ತೀವಿ, ನಾವು ಇರ್ತೀವಿ, ಅವೈಲಬಲ್ ಇರ್ತೀವಿ. ವಿಸಿಟ್ ಮಾಡೋರು ಆಫೀಸ್ ಮಾತ್ರ ರಜಾ ಅಲ್ವಾ? ಆಫೀಸ್ ಮಾತ್ರ ಮಂಗಳವಾರ ರಜಾ. ವೀಕ್ಷಕರೇ ಯಾವಾಗ ಬೇಕಾದರೂ ವಿಸಿಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲೂ ಕೂಡ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತೀನಿ, ಅಲ್ಲಿಂದ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಕನಸಿನ ನಿವೇಶನವನ್ನು ಸಾಗಿಸ್ಕೋಬೋದು ಸರ್. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಲೇಔಟನ್ನು ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು ವೀಕ್ಷಕರೇ.